ಮಾನ್ಯತಾ ಟೆಕ್ ಪಾರ್ಕ್ ಮೊನ್ನೆಯಷ್ಟೇ ಕಂದಾಯ ಇಲಾಖೆ ಮಳೆಗಾಲದಲ್ಲಿ ಈ ಐಟಿ ಹಬ್ ಸಮುದ್ರ ಆಗೋ ಕಾರಣ ಏನು ಅನ್ನುವಂಥ ರಿಪೋರ್ಟ್ ಕೊಟ್ಟಿತ್ತು. ಅದಕ್ಕೆ ಶಿಫಾರಸುಗಳನ್ನ ಕೂಡ ಸೂಚಿಸಿತ್ತು. ನ್ಯೂಸ್ ಫಸ್ಟ್ ಈ ಬಗ್ಗೆ ವಿಸ್ತೃತ ವರದಿಯನ್ನ ಕೂಡ ಮಾಡಿತ್ತು. ಈಗ ಫೈನಲಿ ಆ ಶಿಫಾರಸುಗಳ ಜಾರಿಗೆ ಪಾಲಿಕೆ ಮುಂದಾಗಿದೆ. ಮಾನ್ಯತಾ ಟೆಕ್ ಪಾರ್ಕ್ ಸಿಲಿಕಾನ್ ಸಿಟಿಯ ಐಟಿ ಹಬ್. ಆದ್ರೆ ಮಳೆ ಬಂದ್ರೆ ಇದೇ ಸಮುದ್ರ. ಇದರಿಂದಾಗಿಯೇ ರಾಷ್ಟ್ರ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಹರಾಜು. ಇದೇ ಕಾರಣಕ್ಕೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವಿರೋಧ ವ್ಯಕ್ತವಾಗಿತ್ತು. ಹೀಗಾಗಿ ಡಿಸಿಎಂ ಇಲ್ಲಾಗೋ ಎಡವಟ್ಟುಗಳ ವರದಿ ಸಲ್ಲಿಸೋಕೆ ಕಂದಾಯ ಇಲಾಖೆಗೆ ಸೂಚಿಸಿದ್ರು. ಹೀಗೆ ಬಂದ ವರದಿಯ ಡೀಟೇಲ್ಸ್ ಅನ್ನ ನ್ಯೂಸ್ ಫಸ್ಟ್ ವಿಸ್ತೃತವಾಗಿ ಪ್ರಸಾರ ಮಾಡಿತ್ತು. ಈ ಬೆನ್ನಲ್ಲೇ ಬಿಬಿಎಂಪಿ ಮುಖ್ಯ ಆಯುಕ್ತ ಅಲರ್ಟ್ ಆಗಿದ್ದಾರೆ. ಎಲ್ಲೆಲ್ಲಿ ನಮ್ಮ ನಾಲಾ ಇದೆ ಅಥವಾ ನಮ್ಮ ರಾಜಕಾಲುವೆ ಇದೆ ಅದನ್ನು ಎತ್ತುವರಿ ತೆಗೆಸಿ ಅದರ ಬಗ್ಗೆ ಸೂಕ್ತವಾಗಿ ಡ್ರೈನೇಜ್ ಸರಿಪಡಿಸಿ ಅದನ್ನು ನೀರು ತೆಗೆಸಲಿಕ್ಕೆ ಹೋಗಬೇಕು. ರಾಜಕಾಲುವೆಗಳು ಮತ್ತು ನೀರುಗಾಲುವೆಗಳು ಇರುವ ಕಡೆ ಒತ್ತುವರಿ ತೆರವು ಮಾಡಬೇಕಿದೆ. ಎಲ್ಲೆಲ್ಲಿ ನೀರುಗಾಲುವೆಗಳಿಲ್ಲ ಅಲ್ಲಿರುವ ಕಂಪನಿಗಳನ್ನ ಸಂಪರ್ಕ ಮಾಡಿ ನೀರುಗಾಲುವೆಗಳನ್ನ ಮಾಡಿಸಲೇಬೇಕು. ಮುಖ್ಯ ರಾಜಕಾಲುವೆಗೆ 2 ರಿಂದ 3 ನೀರುಗಾಲುವೆಗಳ ನಿರ್ಮಾಣ ಮಾಡಿ ಸಂಪರ್ಕ ಕಲ್ಪಿಸಬೇಕಿದೆ. ಒತ್ತುವರಿ ಇದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳಿ ಅಂತ ಡಿಸಿಎಂ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಬಗ್ಗೆ ಚರ್ಚೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ತೇವೆ. ಲಭ್ಯವಿರುವ ಮ್ಯಾಪ್ ದಾಖಲೆಗಳ ಪ್ರಕಾರ ನಾವು ಕ್ರಮ ತೆಗೆದುಕೊಳ್ತೇವೆ. ಈ ಬಗ್ಗೆ ವಿಶೇಷ ಆಯುಕ್ತರ ಜೊತೆ ರಿವ್ಯೂ ಮೀಟಿಂಗ್ ಮಾಡ್ತೀನಿ ಅಂತ ನ್ಯೂಸ್ ಫಸ್ಟ್ಗೆ ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಹೇಳಿಕೆ ನೀಡಿದ್ದಾರೆ. ಎಲ್ಲಿ ರಾಜಕಾಲುವೆ ಇಲ್ಲ ತತ್ಪರವಾಗಿ ಇಮಿಡಿಯೇಟ್ಲಿ ಅವರ ಜೊತೆಗೆ ಸಂಪರ್ಕ ಮಾಡಿ ನಾವು ಡ್ರೈನೇಜ್ ಖಂಡಿತ ಮಾಡಿಸಲೇಬೇಕು. ಅದು ಯಾವುದಾದ್ರೂ ಕಾನೂನಲ್ಲಿ ಇದ್ದರೂ ಸಹ ಅದರ ಪ್ರಕಾರ ನಾವು ಕನೆಕ್ಷನ್ ಮಾಡಿಬಿಟ್ಟು ನೀರು ಹೋಗಲಿಕ್ಕೆ ವ್ಯವಸ್ಥೆ ಮಾಡಬೇಕು. 2 ಮೇನ್ ಕಾಲುವೆ ಏನು ಗೆದಲಹಳ್ಳಿ ಮುಖಾಂತರ ಈಚೆ ಕಡೆ ನಮ್ಮ ಮಹದೇವಪುರ ಸೈಡಿಗೆ ಹೋಗ್ತದೆ, ಅದಕ್ಕೆ ಖಂಡಿತ ಈ ನಮ್ಮ ಕಾಲುವೆಗಳು 2 ಅಥವಾ 3 ಅಡಿಷ್ನಲ್ ಲೊಕೇಶನ್ಸ್ನಲ್ಲಿ ನಾವು ತಯಾರಿ ಮಾಡಿಸ್ಬಿಟ್ಟು ನೀರು ತಗೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಒಟ್ನಲ್ಲಿ ದಶಕಗಳ ಹಿಂದೆ ಈ ಜಾಗ ಕೃಷಿ ಭೂಮಿಗಳಾಗಿದ್ದವು. ಆದ್ರೀಗ ಅವುಗಳ ಮೇಲೆ ಕಟ್ಟಡ ನಿರ್ಮಿಸಿ ನೀರಿನ ಹರಿವಿಗೆ ಅಡ್ಡಿ ಉಂಟು ಮಾಡಲಾಗಿದೆ. ಈಗ ಕಂದಾಯ ಇಲಾಖೆ ವರದಿ ನೀಡಿದ್ದು ಇನ್ನಾದ್ರೂ ಇದು ಕಾಗದ ರೂಪದಲ್ಲಿರದೆ ಆದಷ್ಟು ಶೀಘ್ರದಲ್ಲೇ ಅನುಷ್ಠಾನ ಆಗಲಿ. ಮಳೆಯಲ್ಲಿ ಕೊಚ್ಚಿ ಹೋಗೋ ಬೆಂಗಳೂರಿನ ಮರ್ಯಾದೆ ಉಳಿಲಿ. ರಘುಪಾಲ್, ನ್ಯೂಸ್ ಫಸ್ಟ್, ಬೆಂಗಳೂರು.